ಮುಸ್ಲಿಂ ಮುಖಂಡರ ರಾಜೀನಾಮೆ ಯು ಟರ್ನ್ ಪಡೆದಿದ್ದು ಈಗ ನಡೀತಾ ಇದ್ದ ಸಭೆಯಲ್ಲಿ ಗೊಂದಲ ಶುರುವಾಗಿದೆ. ಕಾರ್ಯಕರ್ತರು ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರು 1 ವಾರಗಳ ಕಾಲ ತಡೆ ಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ರಾಜೀನಾಮೆ ಪತ್ರ ಕಲೆಕ್ಟ್ ಮಾಡಿ ನಾವು ಇಟ್ಕೊಳ್ಳೋಣ ಅಂತ ಅಧ್ಯಕ್ಷ ಶಾಹುಲ್ ಹಮೀದ್ ಹೇಳಿದಾಗ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆ ಕಂಟಿನ್ಯೂ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ, ಮುಂದುವರಿತಾ ಇದೆ. ರಾಜೀನಾಮೆ ಕೊಡಿ ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಸಮಾಧಾನ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ನಾಯಕರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾರ ಮಾತಿಗೂ ಕಾರ್ಯಕರ್ತರು ಬಗ್ತಾ ಇಲ್ಲ. ರಾಜೀನಾಮೆ ಕೊಡದೆ ನಾವು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಯಾವೆಲ್ಲ ಉಪಕ್ರಮಗಳು ಅದನ್ನು ಈ ಕ್ಷಣದಲ್ಲಿ ಪ್ರಾರಂಭ ಮಾಡ್ತಾರೆ. ನಿರೀಕ್ಷೆ ಇದ್ದೀರಿ, ಇವತ್ತು ರಾತ್ರಿ ಒಳಗಿನ ಬದಲಾವಣೆ ಪ್ರಾರಂಭ ಆಗ್ತದೆ. ಈ 1 ವಾರದೊಳಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲದರ ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುವಂತ ಒಂದು ಇದನ್ನು ಹಾಕಲಿಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮನ್ನು ನಂಬಿ ಎಂಬ ಆಶಯದ ಮಾತುಗಳನ್ನ ಹೇಳಿ ಮುಖ್ಯಮಂತ್ರಿಗಳಿಗೆ ಫೋನ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ನನ್ನನ್ನು ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ, ನೀವೇ ನನ್ನ ಪ್ರತಿಕ್ರಿಯೆ ಕಾರ್ಯಕ್ರಮಕ್ಕೆ ಬರುವಂತ ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ನನ್ನ ಹೇಳಿದರು, ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆನೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೇವಲ ಕರಾವಳಿ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನೀವು ಭಯಪಡಬೇಕಾದ ಅಗತ್ಯ ಇಲ್ಲ. ಸಾಮೂಹಿಕ ರಾಜೀನಾಮೆಯನ್ನು ಹಿಂದಕ್ಕೆ ಸರಿಯಿರಿ. ನಮಗೆ ಒಂದಷ್ಟು ಕಾಲದ ಅವಕಾಶ ಕೊಡಿ. ಇದು ನನ್ನ ವಿನಂತಿ ಮಾತ್ರ. ದಯವಿಟ್ಟು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ. ಈ ಮಾತುಗಳನ್ನು ನೀವು ನಂಬಬೇಕು, ಒಪ್ಪಲೇಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.